ಈ ಸರ್ಕಾರ ತುಷ್ಟೀಕರಣದ ನೀತಿಯನ್ನ ಅನುಸರಿಸ್ತಾ ಅವರನ್ನ ಓಲೈಕೆ ಮಾಡ್ತಾ ದಲಿತ ಹತ್ಯೆ ಆದರೂ ಕೂಡ ಆ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಕೆಲಸವನ್ನ ಮಾಡಿದೆ. ಮಾನ್ಯ ಗೃಹ ಸಚಿವರು ಈ ರಾಜ್ಯದ ಎಲ್ಲಾ ದಲಿತರಿಗೆ ಉತ್ತರವನ್ನ ಕೊಡಬೇಕು. ರಾತ್ರಿ 10 ಗಂಟೆಗೆ ಆಗಿರುವಂತಹ ಮರ್ಡರ್ ನಾಚಿಕೆ ಆಗಲ್ವಾ ನಿಮ್ಗೆ? ಮರುದಿನ 1 ಗಂಟೆಗೆ FIR ರಿಜಿಸ್ಟರ್ ಆಗತ್ತೆ, ಅದು ಡೈರಿ ಎಂಟ್ರಿ ಆಗತ್ತೆ. ಕೋರ್ಟಿಗೆ ಎಷ್ಟು ಗಂಟೆಗೆ FIR ಹೋಗಿದೆ ಅಂತ ಹೇಳಿ ಆ ನಂತರದಲ್ಲಿ ನಾನು ಆ ಕಾಪಿ ನೋಡ್ಲಿಕ್ಕೆ ಆಗಿಲ್ಲ. 14 ಗಂಟೆ ತಡವಾಗಿ ಒಂದು FIR ಮಾಡ್ತೀರಿ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ಸರ್ಕಾರನ? ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳ್ಬೇಕಾ ಇಲ್ಲಿ? ಈ ತರ ಒತ್ತಡ, ಒಂದು ವೇಳೆ ಆ ದಲಿತ ಕುಟುಂಬ ಸಣ್ಣ ಆಮಿಷಕ್ಕೆ ಬಲಿಯಾಗಿ ಬಿಟ್ಟಿದ್ರೆ ಈ ಕೊಲೆ ಪ್ರಕರಣ ಹೊರಗೆ ಬರ್ತಾನೆ ಇರಲಿಲ್ಲ. ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಕೆಲಸವನ್ನ ಯಾದಗಿರಿಯಲ್ಲಿ ಮಾಡಿದ್ರು. ಹೋರಾಟವನ್ನ ಮಾಡಿ ಒಬ್ಬ ದಲಿತನ ಹತ್ಯೆಯ FIR ಅನ್ನ ಮಾಡಿಸುವಂತಹ ಪರಿಸ್ಥಿತಿ ಬಂತು ಯಾದಗಿರಿಯಲ್ಲಿ. ಒಂದು ವೇಳೆ ಅವರು ಹೋರಾಟಕ್ಕೆ ಇಳಿದೇ ಹೋಗಿದ್ರೆ ಈ ಪ್ರಕರಣ ಮುಚ್ಚಿ ಹೋಗ್ತಿತ್ತು. ಹಾವೇರಿಯಲ್ಲೂ ಅಷ್ಟೇ ಗ್ಯಾಂಗ್ ರೇಪ್ ಪ್ರಕರಣವನ್ನ ಮುಚ್ಚಿ ಹಾಕಿದ್ರು. ತದನಂತರದಲ್ಲಿ ಬೆಳಕಿಗೆ ಬಂದು ಹೋರಾಟ ಮಾಡಿ ಕೇಸ್ ರಿಜಿಸ್ಟರ್ ಮಾಡಬೇಕಾಯ್ತು. ಬೆಳಗಾವಿಯಲ್ಲಿ ಒಬ್ಬ ಲಂಬಾಣಿ ಯುವಕ ಮುಸ್ಲಿಂ ಸಹೋದರಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಚೇಸ್ ಮಾಡಿ ಹೊಡೆದ್ರು. 2 ದಿನದವರೆಗೆ FIR ಮಾಡಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಪೃಥ್ವಿ ಅನ್ನುವಂತವನ ಮನೆಗೆ ನುಗ್ಗಿ ಹೊಡೆದ್ರು. ಆತ 6 ಪೇಜಿನ 6 ಪುಟದ FIR ಅನ್ನ ಬರೆದುಕೊಟ್ಟ, ಕಂಪ್ಲೇಂಟ್ ಅನ್ನ ಬರೆದುಕೊಟ್ಟ. ಚಾಲೆಂಜ್ ಮಾಡಿ ಹೇಳ್ತಾನೆ, ಈ ಕ್ಷಣದವರೆಗೆ ಆತ ಬರೆದುಕೊಟ್ಟ ಕಂಪ್ಲೇಂಟ್ ನ್ಯಾಯಾಲಯಕ್ಕೆ ಕಳಿಸಿಲ್ಲ. ಆತ ಅದ್ರ ಮೇಲೆ ಚಾಲೆಂಜ್ ಮಾಡಿದ್ದಾನೆ. ನಾನು ಬರೆದುಕೊಟ್ಟ ಮೂಲ ಕಂಪ್ಲೇಂಟ್ ಇದಲ್ಲ, ನನ್ನ ಕಂಪ್ಲೇಂಟ್ ಅನ್ನ ಕಾಪಿ ಪೇಸ್ಟ್ ಮಾಡಿ ಅದನ್ನ ಪ್ರಿಂಟ್ ತಕೊಂಡು 6 ಪುಟದ ಕಂಪ್ಲೇಂಟ್ ಅನ್ನ ಸ್ಕ್ಯಾನ್ ಮಾಡಿ ಎಡಿಟ್ ಮಾಡಿ 2 ಪುಟಕ್ಕೆ ಇಳಿಸಿ ಅದನ್ನ 2 ಪುಟ ತಕೊಂಡು ಒಬ್ಬ ಸಚಿವರ ಮಗನನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಫೇಕ್ ಕಂಪ್ಲೇಂಟ್ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದು ಕರ್ನಾಟಕದ ಸ್ಥಿತಿ. ಮಾನ್ಯ ಮುಖ್ಯಮಂತ್ರಿಗಳು ನೇಹಾ ಪ್ರಕರಣವನ್ನ CIDಗೆ ವಹಿಸ್ತೀನಿ ಅಂತ ಹೇಳಿದ್ದಾರೆ. CIDಗೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಏನಂತ ದೊಡ್ಡ ವ್ಯತ್ಯಾಸ ಏನಿಲ್ಲ, ಎಲ್ಲವೂ ರಾಜ್ಯ ಸರ್ಕಾರದ ಅಧೀನದಲ್ಲೇ ನಡೆಯುವಂತದ್ದು. ಪೊಲೀಸ್ ಇಲಾಖೆಯ ಮೇಲೆ ರಾಜಕಾರಣಿಗಳ ಹಸ್ತಕ್ಷೇಪ ಆಗಲಾರದಂತೆ ನೋಡಿಕೊಳ್ಳುವಂತದ್ದು ಸರ್ಕಾರದ ಜವಾಬ್ದಾರಿ, ಗೃಹ ಇಲಾಖೆಯ ಜವಾಬ್ದಾರಿ. ಗೃಹ ಇಲಾಖೆ ಸಂಪೂರ್ಣವಾಗಿ ಸೋತಿದ್ದರ ಫಲವಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಇಂತಹ ನಿರ್ದೇಶನಗಳನ್ನ ನೀಡ್ತಾ ಇರೋದರ ಫಲವಾಗಿ ಪೊಲೀಸ್ ಇಲಾಖೆಗೆ ಹಸ್ತಕ್ಷೇಪ ಸರ್ಕಾರದ್ದು ಮತ್ತೆ ರಾಜಕಾರಣಿಗಳದ್ದು ಹೆಚ್ಚಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಂತೆ